ನಾ ರವಿ ಶಿವಲಿಂಗಪ್ಪ ತಿಳಿಯತ್ ಜಿಲ್ಲಾ ಬಾಂಡ್ ರೈಟರ್ ರೀ. ಅದು ಸರಿಸುಮಾರು 15 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದೆವು. ಈಗ ಏನಾಗ್ಯದ ಅಂದ್ರೆ ಇಲ್ಲಿ ಯಾರೋ ಬಂದು ಯಾರೋ ಕಾಗದ ಬರೆಸ್ಲತ್ತಾರ, ID ಡೂಪ್ಲಿಕೇಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನಿದೆಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡ್ ಬರ್ತಾರೆ. ಮತ್ತು ಅವ್ರಿಗೆ ಬಿಡ್ಲಾಕತ್ತಾರ. ನಮ್ಮ ಬಾಂಡ್ ರೈಟರ್ ಬರ್ದವ್ರಿಗೆ ನಮ್ಮ ಮ್ಯಾಗ ಹರಾಸ್ಮೆಂಟ್ ಮಾಡೋದು. ಅದ್ರ ಸಂಬಂಧ ನಾವು ಸ್ವಯಂ ಪ್ರೇರಿತ ಬಂದ್ ಮಾಡ್ಕೊಂಡು ನಾವು ಕೂತೀವಿ. ಅವ್ರೇನ್ ಡಾಕ್ಯುಮೆಂಟ್ಸ್ ಕೊಡ್ತಾರ ನಿಮ್ಗೆ, ಅದು ವೆರಿಫಿಕೇಶನ್ ಆಗ್ತದಲ್ರಿ? ವೆರಿಫಿಕೇಶನ್ ಮಾಡ್ತೇವ್ರಿ. ವೆರಿಫಿಕೇಶನ್ ಯಾರು ಮಾಡ್ತಾರೆ? ಮ್ಯಾಗ ಆಫೀಸರ್ ಮಾಡ್ಬೇಕು. ನಾವು ಮಾಡಿರ್ತೇವ್, ನಾ ತಳಗ್ ಬಾಂಡ್ ರೈಟರ್ ನಾವು ಮಾಡಿರ್ತೇವ್ರಿ. ಅವನ್ನೇ ಡೂಪ್ಲಿಕೇಟ್ ಮಾಡ್ಕೊಂಡ್ ಬರಾಕತ್ತಾರ. ವೆರಿಫಿಕೇಶನ್ ಮಾಡಿದಾಗ ಓಕೆ ಬರ್ತದೆ? ಓಕೆ ಬರ್ತೈತ್ರಿ. ನಿಮ್ ತಪ್ಪೇನ್ ಬರ್ತದೆ? ಮತ್ತೆ ನಮಗ್ ಹಿಡ್ಲಾಕತ್ತಾರ, ನೀವು ಮಾಡಾಕತ್ತೀರಿ, ಅವ್ರ ಜೋಡಿ ಇನ್ವಾಲ್ವ್ಮೆಂಟ್ ಅದಿರಿ. ಇಲ್ಲ, ಅವ್ರು ಆರೋಪ ಮಾಡತ್ತಾರ ಬಾಂಡ್ ರೈಟರ್ ಮತ್ತ ಸಬ್ ರಿಜಿಸ್ಟ್ರಾರ್ ಸಿಬ್ಬಂದಿ ಇನ್ವಾಲ್ವ್ಮೆಂಟ್ ಅದಾರ ಅಂತೀರಿ. ಇದ್ರ ಬಗ್ಗೆ ಇದ್ರಾಗ ನಾವೇನ್ ಯಾರು ಇನ್ವಾಲ್ವ್ಮೆಂಟ್ ಇಲ್ರಿ. ಯಾ ಸಬ್ ರಿಜಿಸ್ಟ್ರು ಇಲ್ಲ, ಯಾ ಬಾಂಡ್ ರೈಟ್ರು ಇಲ್ಲ, ಯಾರು ಇಲ್ಲ. ಇದು ಇಲ್ಲಿ ಬರೀದೇನದ ಒಂದು ವಿಶ್ವಾಸ ಮ್ಯಾಗ ಬರೀದಿರ್ತದ ಕಾಗದ. ಇವತ್ತೇನ್ ಮಾಡ್ತಾ ಇದ್ರಿ? ಇವತ್ತು ಅನಿರ್ದಾವಷ್ಟಿ ನಾವು ನಿರ್ಬಂಧ ನಮ್ದು ಸ್ವಯಂ ಪ್ರೇರಿತ ಬಂದ್ ಮಾಡಿ ನಾವು ಇದು ಮಾಡ. ಯಾಕ ನಮಗೆ ಇಲ್ಲಿ ಭಯದ ವಾತಾವರಣದಾಗ ನಡೆದ. ಯಾಕ ಪ್ರಾಪರ್ಟಿ ಇರ್ತೈತಿ, ಆಸ್ತಿ ಬಗ್ಗೆ ಇರ್ತೈತಿ. ಒಬ್ರು ಆಸ್ತಿ ಹೋಯ್ತಂದ್ರ ಅವರು ತಮ್ಮ ಆಸ್ತಿ ಕಳ್ಕೊಂಡ ಬಗ್ಗೆ ಇಲ್ಲಿ ಬಂದು ನಮಗೆ ಇದು ಮಾಡೋದು. ಯಾಕ ನಾವಂತರೂ ಅದ್ರಾಗ ಏನೂ ಇರಂಗಿಲ್ಲ, ನಾವು ಬರೀ ಬರೆಯೋರು ಅಷ್ಟೇ. ನಾವು ಆತದ್ರಿ. ಆದ್ರೆ ನಮಗ್ ಪ್ರೊಟೆಸ್ಟ್ ಬೇಕಲ್ರಿ. ಏನಾರ ನಮಗೂ ಒಂದ್ ಏನಾರ ಬೇಕಲ್ರಿ. ಸಂಬಂಧ ಏನು ಮೇಲ್ ಅಧಿಕಾರಿಗೆ ಭೇಟಿ ಆಗಿರಿ? ನಾವು ನಮ್ಮ ಮನವಿ ಕೊಟ್ಟೇವ್ರಿ, ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿ. ಏನಂದ್ರೆ ಅವರು ನೋಡ್ರಿ ನಿಮ್ಗ ತಿಳ್ದಂಗ್ ಮಾಡ್ರಿ ತಂದಾರೆ. ಯಾಕ ಅವ್ರ ಕೆಳಗೆ ನಾವು ಕೆಲಸ ಮಾಡೋರಿರ್ತೇವಲ್ರಿ, ಅವ್ರಿಗೆ ಕೇಳಿ ಕಿಸಿದ್ ನಾವು ಮಾಡ್ಯಾವ. ಯಾವ ತರ ಬಂದ್ ಮಾಡ್ತೀರಿ? ಪ್ರೊಟೆಸ್ಟ್ ಈಗ ನೀವು ಮಾಡಾಕತ್ತಿರಲ್ಲ, ಬಂದ್ ಮಾಡಿ ನಿಮ್ಗೆ ಎಲ್ಲ ಬಂದ್. ಹೌದ್ರಿ. ಈಗ ಎಲ್ಲಿ ತನ ಇರ್ತೀರಿ ನಿಮ್ಗೆ? ನಾವರೇ ನೋಡ್ಬೇಕಂತ ಮಾಡೇವಿ ಸರ್. ಇನ್ನ ತಕ್ಕ ನಮ್ಮಲ್ಲಿ ಯಾರು ಬಂದಿಲ್ಲ. ಅದ್ರ ಬಗ್ಗೆ ಮುಂದೆ ನಾವೆಲ್ಲರೂ ಬಾಂಡ್ ರೈಟರ್ ಅಸೋಸಿಯೇಷನ್ ಅವ್ರು ಎಲ್ಲರೂ ಮೀಟಿಂಗ್ ಮಾಡ್ತೇವೆ. ಮೀಟಿಂಗ್ ಮಾಡಿ ಒಂದು ಹಂತಕ್ಕೆ ಬಂದು ನಾವು ಮುಂದೆ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಭೇಟಿಯಾಗಿರಿ? ಇನ್ನ ಇಲ್ಲ ರೀ, ಇನ್ನ ಇವತ್ತೇ ಸ್ಟಾರ್ಟ್ ಆಗಿದೆ. ಇವತ್ತೇ ಸ್ಟಾರ್ಟ್ ಮಾಡಿ. ಈಗ ನೋಡ್ರಿ, ಸಬ್ ರಿಜಿಸ್ಟ್ರಾರ್ ಯಾವ್ದಾರ ಆಸ್ತಿ ಖರೀದಿ ಮಾಡಕ್ ಬಂದ್ರ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕಲ್ರಿ? ಯಾವ್ದ್ರಿ? ಪೇಪರ್ದಾಗ ಹಾಕ್ಬೇಕಲ್ರಿ? ಹಾಕಿದ್ರೆ ಗೊತ್ತಾಗ್ತದ. ಅದು ನಮಗ್ ಹಾಕಕ್ ಬರಂಗಿಲ್ಲ, ತಗೊಳೋರ್ ಹಾಕ್ಬೇಕ್ರಿ. ಹಾಕೋದು ಸಿಸ್ಟಮ್. ಈಗ ಒಂದು ಪ್ರಾಪರ್ಟಿ ಅವ್ರು ಪರ್ಚೇಸ್ ಮಾಡ್ತಾರಂದ್ರೆ ಅವ್ರು ವೆರಿಫೈಡ್ ಅವ್ರು ಮಾಡ್ಬೇಕು. ಅವ್ರು ಮಾಡ್ಕೊಂಡ್ ಬರ್ಬೇಕ್ರಿ ವೆರಿಫೈಡ್. ಈಗ ನೀವು ಆಸ್ತಿ ತಗೋತೀರಂದ್ ಬಳಕ ನೀವು ಒಂದೇ ದಿನದಾಗಂತೂ ಇದು ಖರೀದಿ ಆಗಲ್ಲ. ಈಗ ಡೂಪ್ಲಿಕೇಟ್ ಆಗಿದ್ದು ಒಂದ್ ದಿನದಾಗಂತೂ ಆಗಲ್ಲ. ನೀವು ಏನು ಇಲ್ಲ ಅಂದ್ರೂ ಮೊದಲು ಅದನ್ನು ವಿಸಾರತ್ ಮಾಡ್ತೀರಿ. ಕೈವಾಡ ಯಾರು? ಕೈವಾಡ್ ನೋಡ್ರಿ, ಯಾರು ನಾವ್ ಹೆಂಗ್ ಹೇಳ ನಮಗೇನ್ ಗೊತ್ತಾಗ್ತದ? ಈಗ ನಿಮ್ದು ನಮ್ದು ಇನ್ನೊಬ್ರದ ನಾವು ನಾವೇನು ಮಾತಾಡಕ್ ಬಿಜಾಪುರದಲ್ಲಿ ಅಂದ್ರೆ ಭೂಮಾಫಿಯಾತ್ಲೆ ನೋಡಕತ್ತೀರಿ. ಹೌದು. ಈಗ ಕೆಲವೊಂದು ಕಂಪ್ಲೇಂಟ್ ಆಗಿ ಅರೆಸ್ಟ್ ಮಾಡ್ಯಾರ SP ಅವರು, ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸ್ತಾರೆ. ಅದು ಯಾಕೆ ಆಗ್ತಾ ಇರ್ತದೆ ಅಂತೇಳಿ ಅದು ನಾವ್ ಹೆಂಗ್ ಹೇಳಕ್ ಬರ್ತಾವ? ನಮ್ಮಲ್ಲಿ ಐಡಿನೇ ಡೂಪ್ಲಿಕೇಟ್ ಮಾಡ್ಕೊಂಡ್ ಬಂದ್ಬಿಡಕ್ ನಾ ಏನಂತ ಗುರ್ತಾ ಹಿಡಿಬೇಕು ಹೇಳಿ? ಅದಕ್ಕೆ ಚೆಕ್ ಮಾಡೋದು ಏನು ಇರ್ತಲ್ರಿ ಆನ್ಲೈನ್ದಾಗ ಚೆಕ್ ಮಾಡಿದ್ರು ಅವ್ರದ್ದು ಹೆಸರೇ ಬರ್ತೈತೆ ಸರ್. ಆತರ ಮಾಡ್ಯಾರ. ಹಿಂಗಾಗಿ ನಮಗ್ ಗುರ್ತಾಲಾರ್ದಕ್ಕೆ ಅದು ಆಲತ್ತ. ಅದಕ್ಕೆ ನಾವು ನಮಗೂ ಪ್ರೊಟೆಸ್ಟ್ ಸಲುವಾಗಿ ನಾವು ಒಂದು 4 ದಿವಸ ಅನಿರ್ದಾವಷ್ಟಿ ಇದು ಮಾಡ್ಬೇಕಂತ ನಮ್ಮ ಸ್ವಯಂ ಪ್ರೇರಿತ ಬಂದ್ ಮಾಡ್ಕೊಂಡಿರ್ಬೋದು. ರವಿ ಶಿವಲಿಂಗಪ್ಪ ತೇಲಿ. ಮುತ್ತಣ್ಣ ಶಿವಗೊಂಡಪ್ಪ ಸಾವಳಗಿ, ಜಿಲ್ಲಾಧ್ಯಕ್ಷ ಬರಗಾಲ. ನಾ ಮಾಡ್ಲಾಕತ್ತಿ 30-35 ವರ್ಷ ಐತಿ. ಇವತ್ತಿನವರೆಗೆ ಯಾವ ಆಗಿಲ್ಲ. ಈಗ ಏನಾದ್ರೆ ಈ ವರ್ಷ 2 ವರ್ಷನಾಗ ಅಂಕೂ ಭಯಂಕರ ಹಗರಣ ಆಗ್ಲಾತ್ತೇವು. ಯಾರಾದ್ರೂ ಬಂದ್ ಇನ್ನೇನು ಬರೀ ನಮ್ಮನ್ನೇ ಟಾರ್ಗೆಟ್ ಮಾಡ್ಯಾರ. ನಮ್ಮ ಟಾರ್ಗೆಟ್ ಮಾಡಿ ಉಪಯೋಗ ಇಲ್ಲ. ಯಾರು ಮಾಡಿರ್ತಾರೆ ಅವ್ರು ಹಿಡಿದು ಇನ್ನೇನು ನೀವು ಟಾರ್ಗೆಟ್ ಮಾಡಿದ್ರೆ ಅಡ್ಡಿ ಇಲ್ಲ. ಸುಮ್ಮನೆ ಬಂದು ಎಲ್ಲರೂ ಬಂದು ನಮ್ಗೆ ಹರಾಸ್ಮೆಂಟ್ ಮಾಡಿ ನಾವು ಏನು ಹೇಳ್ಬೇಕು ಯಾರಿಗೆ? ಎಲ್ಲನೂ ತಂದು ಕೊಟ್ಟಿರ್ತಾರೆ. ಆಧಾರ್ ಕಾರ್ಡ, ವೋಟರ್ ID, ಪ್ಯಾನ್ ಕಾರ್ಡ ಎಲ್ಲ ತಂದು ಕೊಟ್ಟರು. ಹೆಸರು ಬೇರೆಯವ್ರು ಇರ್ತಾರೆ ಹೇಳ್ತಾರೆ. ಅವರು ಹೆಸರು ಯಾರ್ದು ಇರ್ತಾರೆ ನಮ್ಗೆ ಗೊತ್ತಾಗಂಗಿಲ್ಲ. ಮತ್ತು ಫೋಟೋ ಅಂದ್ರೆ ಈಗ ನಿಮ್ಮ ಫೋಟೋ ಅನ್ಬೇಕು, ನಾವು ನಿಮ್ಮದೇ ತುಂಬಬೇಕಾಗ್ತದೆ. ನಿಮ್ಮ ಫೋಟೋ ಇರ್ಲಾರ್ದ ಮತ್ತೊಬ್ರು ಫೋಟೋ ಇತ್ತಪ್ಪ, ನಿಮ್ಮ ಹೆಸರು ನಮ್ಗೆ ಗೊತ್ತಾಗಂಗಿಲ್ಲ. ಹಿಂಗಾಗಿ ಬಂದು ನಮ್ಗೆ ಏನು ಸುಮ್ಮನೆ ಬಂದು ಎಲ್ಲರೂ ಹರಾಸ್ಮೆಂಟ್ ಮಾಡ್ಲಾಕತ್ತಾರೆ. ಅದಕ್ಕೆ ಇದ್ರ ಬಗ್ಗೆ ಏನಾದ್ರು ಅನಿರ್ದಿಷ್ಟ ಕಾಲಾವಧಿಯನ್ನು ನಾವೇನು ಸ್ಟ್ರೈಕ್ ಮಾಡ್ಕೊಂಡ್ವಿ. ನಮ್ಮ ಜಿಲ್ಲಾ ನೋಂದಣಾಧಿಕಾರಿ ಅವ್ರಿಗೆ ಭೇಟಿಯಾಗ್ಯಾವು. ಅದು ಭೇಟಿಯಾಗಿಂದ ಅವ್ರಿಗೆ ಮನವಿ ಕೊಟ್ಟು ನಾವು ನಾನು ಆಯ್ತು ಯಾರು ನನಗೆ ಕೇಳ್ತಾರೆ ಅದ್ ಮೇಲೆ ಅವ್ರು ತಿಳಿಸ್ತೀನಿ ಅಂತ ಹೇಳಿದ್ರು ಅವ್ರು ಅಷ್ಟೇ. ನಮಗೆ ಎಲ್ಲಿ ಸವಲತ್ತು ಸಿಗ್ತದೆ ಅಲ್ಲಿ ತನಕ ಅಂತ ಇದನ್ನ ಮಾಡೋರು. ಮತ್ತೆ ಸವಲತ್ತು ಸಿಗ್ಲಿಲ್ಲ ಅಂದ್ರೆ ನಾವೇನಾದ್ರು ಮತ್ತೆ ಅದನ್ನ ಅಂಕ ಬಂದಿಟ್ಕೊಂಡು ಯಾರ್ದಕ್ಕಾಗದ ಯಾರೋ ತಂದು ಮಾಡಿಸ್ಕೊಂಡು ಹೋಗ್ತಾರೆ. ಸುಮ್ಮನೆ ನಮಗೆ ಬಂದು ಕಿರಿಕಿರಿ ಮಾಡ್ಲಾತಾರೆ. ನಮ್ಗೆ ಒಳ್ಳೆ ಆಗ್ಯದ. ಸಾಕಷ್ಟು ಬಿಜಾಪುರದಲ್ಲಿ ನೋಡಿರ್ಬೇಕ್ರಿ ಹಾ ನೋಡಿ ಪೇಪರ್ದಾಗ ನೋಡಿ ಎಕ್ಸ್ ಮಿನಿಸ್ಟರ್ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಸಾಕಷ್ಟು ಹೋರಾಟ ಮಾಡ್ಯಾರ. ಮತ್ತೆ ಆ ನಂತರ ನಮ್ಮ ವಿಜಯಪುರ SP ಅವರು ತಗೊಂಡು ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ? ಮಾಡಿ ಏನಂತೀರಿ ನೀವು?
ಅದು ನಮಗೆ ಗೊತ್ತಾಗಂಗಿಲ್ಲ. ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಈ ಯಾವ ಪಾರ್ಟಿ ನಿಮ್ಮ ಫೋಟೋ ನಿಮ್ಮೆಲ್ಲ ನೀವು ಹೆಸರು ತೀಸಿ ತಂದಿರ್ತೀರಿ, ಫೋಟೋನೇ ಬೇರೆ ಇರ್ತದೆ, ಹೆಸರೇ ಬೇರೆ ಇರ್ತದೆ. ಮತ್ತು ನಿಮ್ಮ ಫೋಟೋ ಅದ್ರಾಗ ನಿಮ್ಮದೇ ಹೆಸರು ಅನ್ಬೇಕಾಗ್ತದೆ. ನಾವು ನಿಮ್ಮ ಹೆಸರು ಬಿಟ್ಟು ಮತ್ತವ್ರು ಏನಕ್ಕೆ ಬರಂಗಿಲ್ಲ. ಹೀಗಾಗಿ ನಾವು ಅದು ಬಂದಾಗ ಇದು ಮಾಡಿರ್ತೀವಿ. ಅದು ನೀವೇ ಮಾಡ್ಕೊಂಬರ್ತೀರಿ, ನೀವೇ ಮಾಡ್ತೀರಿ ಅಂತಂದ್ರೆ ನಾವು ಮಾಡಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಮಾಧ್ಯಮ ಮುಖಾಂತರ ಏನು ಸರ್ಕಾರಿಗೆ ಹಾಗೂ ಜಿಲ್ಲಾಧಿಕಾರಿ ಅವ್ರಿಗೆ ಏನು ವಿನಂತಿ ಮಾಡ್ತೀರಿ, ಏನು ಕೇಳ್ಕೊತೀರಿ? ಅಲ್ಲಿ ಇನ್ನೇನು ಅದೇ ಕೇಳ್ಕೊಬೇಕು. ಇನ್ನಂತೂ ಕೇಳಿಲ್ಲ, ಇನ್ಮೇಲೆ ಅಂದ್ರೆ ಕೇಳೋಣ ಅಂದ್ರೆ ಸಂಭವದಾಗ ಅದೇವು. ಅವ್ರು ಅದು ಈಗ ಏನು ಉಸ್ತುವಾರಿ ಸಚಿವರು ಹೇಳಾಕತ್ತಾರ ಅದ್ರ ಪ್ರಕಾರ ಆ ಜಾಲವನ್ನು ಅವರೇ ಹಿಡಿಯುವಂತ ಪ್ರಯತ್ನ ಮಾಡಿದ್ರೆ ಭಾಳ ಚಲೋ ಆಕತ್ ನಾವು ವಿಚಾರ ಮಾಡ್ತೇವೆ ಅಷ್ಟೇ. ಮುತ್ತಣ್ಣ ಶಿರಗೊಂಡಪ್ಪ ಸಾವಳಗಿ.